ಇವತ್ತಿನ ಸಮಾರಂಭದಲ್ಲಿ ಭಾಗವಹಿಸಿದಂಥ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ಮುರುಘರಾಜೇಂದ್ರ ಮಹಾಸ್ವಾಮಿ ಕಾಸ್ಮಠ್ ಗುರುಮುಕ್ಕಲ್ ಅವರ ಪಾದಗಳಲ್ಲಿ ವಂದಿಸುತ್ತಾ, ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿ ಶ್ರೀ ಕೈಲಾಸ ಮಠ ಕೋರ್ಪೇಟ್ ಅವರ ಪಾದಗಳಲ್ಲಿ ವಂದಿಸುತ್ತಾ, ಶ್ರೀ ಶಾಂತಮಯ್ಯ ಮಹಾಸ್ವಾಮಿಗಳು ಗುರು ರೇವಣಸಿದ್ದೇಶ್ವರ ಗುರುಪೀಠ ಸರೂರ್ ಮತ್ತು ಅಗತೀರ್ಥ ರಾಮ ಸ್ವಾಮಿಗಳ ಪಾದಗಳಲ್ಲಿ ವಂದಿಸುತ್ತಾ, ಶ್ರೀ ಕಾಳಹಸ್ತಿ ಮಹಾಸ್ವಾಮಿ ಶ್ರೀ ವಿಶ್ವಕರ್ಮಯ್ಯ ಗಂಡಿಮಠ ಶಾಪುರ ಅವರ ಪಾದಗಳಲ್ಲಿ ವಂದಿಸುತ್ತಾ, ಶ್ರೀ ಸಯ್ಯದ್ ಶಾ ಚಾಂದ್ರಸೇನ್ ಸಾಹೇಬರೇ, ಶ್ರೀ ಬಲಿರಾಮ್ ಮಹಾರಾಜರೇ, ಶ್ರೀ ಕೆಂಚರಾಯ್ ಪೂಜಾರಿ ಅವರೇ, ಶ್ರೀ ಮುಖಾನಿ ಸಜಾದ ನಸೀಮ್ ಹಸ್ರತ್ ಮೊಯಿನ್ ಸಾಹೇಬ್ ಖಾದ್ರಿ ಅವರೇ, ಇವತ್ತಿನ ಸಮಾರಂಭದಲ್ಲಿ ಉದ್ಘಾಟನೆ ಮಾಡಿದಂಥ ಸಚಿವರಾದ ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಶಾಪುರ್ ಮತಕ್ಷೇತ್ರದ ಶಾಸಕರಾದ ಶ್ರೀ ಶರಣಬಸಪ್ಪಗೌಡ ದಕ್ಷಿಣಾಪುರ ಅವರೇ, ಡಾಕ್ಟರ್ ಎಸ್ ವಿ ಕಾಮರೆಡ್ಡಿ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ನಮ್ಮ ಹಬ್ಬಳ್ಳಿ ಸಿದ್ಲಿಂಗೌಡ್ರೆ, ದೂರಣ ಗೌಡಪ್ಪನವರೇ, ಇಬ್ರಾಹಿಂಪುರದ ನಮ್ಮ ಮುರೈನವ್ರ ಮಲ್ಲಿಕಾರ್ಜುನ ಅವರೇ, ಎಲ್ಲ ವೇದಿಕೆ ಮೇಲಿದ್ದ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಹಾಗೂ ನಮ್ಮ ನೀಲಹಳ್ಳಿ ವಿಶ್ವನಾಥನವರೇ, ಶಾಪೂರ್ ಸುಮಂತ್ ಅವರೇ, ಎಲ್ಲ ನನ್ನ ವೇದಿಕೆ ಮೇಲಿದ್ದ ಗಣ್ಯರೇ ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ತಾಯಂದಿರೇ, ಆತ್ಮೀಯ ಬಂಧುಗಳೇ, ಪತ್ರಕರ್ತ ಮಿತ್ರರೇ ಹಾಗೂ ನವವಧು ಜೋಡಿಗಳೇ, ಈಗಾಗಲೇ ಎಲ್ಲರೂ ದಕ್ಷಿಣಾಪುರ ಅವರಾಗಲಿ, ನಮ್ಮ ಶರಣಪ್ಪ ಸಲತ್ಪುರ ಅವರಲ್ಲಿ, ಡಾಕ್ಟರ್ ಆಗಲಿ ಎಲ್ಲರೂ ಮಾತಾಡಿದ್ದಾರೆ. ನಿಜವಾಗಿ ಮಹಾರಾಜ್ ಜಿಗ್ಗಿ ಮತ್ತು ಸಿದ್ದಪ್ಪ ಅವರು ಸಹೋದರನ ಎಷ್ಟು ಹೊಗಳಿದ್ರು ಕಡಿಮೆ ಅದ. ಯಾಕಪ್ಪ ಅಂತಂದ್ರೆ ಇಲ್ಲಿ ಹಳ್ಳಿಯಲ್ಲಿ ಗುಡಿ ನಿರ್ಮಾಣ ಮಾಡೋದು ಅಷ್ಟೇನು ಸಾಧ್ಯದ ಮಾತಲ್ಲ. ಯಾಕಪ್ಪ ಅಂದ್ರೆ ಆ ಸಾಯಿಬಾಬನ ಭಕ್ತಿ ಅವ್ನು ಒಂದನ ನಮ್ಮ ಮಹಾರಾಜಿಗೆ ಅವನ ಭಕ್ತಿನೇ ದೊಡ್ಡದದ. ಆ ಭಕ್ತಿ ಕಾರಣಕ್ಕೆ ಮಹಾರಾಜ್ ತನ್ನ ಕೈ ಮೇಲೆ ಎಲ್ಲ ಗಳಿಸಿ ಮತ್ತು ಇಲ್ಲಿ ಈ ರೀತಿ ಸಾಯಿಬಾಬಾ ಮಂದಿರ ಮಾಡಿ ಎಲ್ಲರಿಗೆ ಹೇಳಿದ್ರಲ್ಲ, ಶಿರ್ಡಿಗೆ ಹೋಗೋದು ತಪ್ಪಿಸಿ ಎಲ್ಲರಿಗೆ ದರ್ಶನ ಕೊಡೋ ವ್ಯವಸ್ಥೆ ಮಾಡ್ಯಾನ. ಅವ ಮಹಾನ್ ವ್ಯಕ್ತಿ. ಅದು ಹೇಳಿದ್ರು ದಕ್ಷಿಣಾಪುರ ಹೇಳ್ದಂಗೆ ಅವೇನು ಮಹಾರಾಜ ಅಲ್ಲ, ಎಲ್ಲರೂ ಸಮಾಜ ಸೇವಕ್ಕೆ ನಿಂತಾನ. ಎಲ್ಲರೂ ನಿಮ್ಮ ಸಲುವಾಗಿ ಸೇವೆ ಮಾಡಿ ಇದನ್ನು ಪ್ರತಿ ವರ್ಷ ಈ ರೀತಿ ಮಾಡಿ ಮತ್ತು ಈ ಜೋಡಿಗಳಿಗಾಗಲೇ 8 ಜೋಡಿ ನವವಧುಗಳು ಪ್ರತಿ ವರ್ಷ ಇದು ಸಾಮೂಹಿಕ ಮದುವೆ ಮಾಡ್ತಕ್ಕಂಥದ್ದು ದೊಡ್ಡ ವಿಷಯ. ನಮ್ಮ ಮನೆ ನಾವು ಒಂದು ಮದುವೆ ಮಾಡಲಿಕ್ಕೆ ಆಗೋದಿಲ್ಲ, ಇವರು ಇಲ್ಲಿ 6 ಗಂಟೆ ಮದುವೆ ಮಾಡಿ ಇಷ್ಟೆಲ್ಲ ಜನರನ್ನ ಕಲಿಸಿ ಜಾತ್ರೆ ದಿವಸ ಈ ರೀತಿ ಮಾಡ್ತಾ ಇದ್ದದ್ದು ಅವನ ಭಕ್ತಿಗೆ ಸಾಯಿಬಾಬಾ ಮೆಚ್ಚಿದ್ದಾನೆ. ನಮ್ಮೆಲ್ಲ ಮಂದಿಗೆ ಆ ಸಾಯಿಬಾಬಾ ನಿಮಗೂ ಎಲ್ಲರಿಗೆ ನಡ್ಕೊಂಡ್ರೆ ಇದೇ ರೀತಿ ಅವನಾಗ ಎಲ್ಲರೂ ಆಗ್ಬೋದು. ಅದಕ್ಕೆ ಎಲ್ಲರೂ ಸಾಯಿಬಾಬಾ ನಡ್ಕೊಳ್ರಿ ಅಂಥೇಳಿ ಆ ಸಾಯಿಬಾಬನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂಥೇಳಿ ಆ ಮಹಾರಾಜ ಇನ್ನೂ ಪ್ರತಿ ವರ್ಷ ಇದೇ ರೀತಿ ಇದಕ್ಕಿಂತ ಹೆಚ್ಚಿಗೆ ಆ ಸಾಯಿಬಾಬರ ಆಶೀರ್ವಾದ ಮಾಡಿ ಎಲ್ಲರನ್ನ ಸಮಾಧಾನ ಆಶೀರ್ವಾದ ಮಾಡಲಿ ಅಂತೇಳಿ ಕೇಳ್ಕೊಂಡು ಇವತ್ತು ನಾನು ಕರೆಸಿ ಮಾತಾಡಲು ಅವಕಾಶ ಮಾಡಿಕೊಡ್ತಕ್ಕಂಥ ತಮ್ಮೆಲ್ಲರಿಗೂ ಹಾಗೂ ಮಹಾರಾಜ ಮತ್ತು ಸಿದ್ದಪ್ಪಾಜಿಯವರು ಇಬ್ಬರಿಗೂ ಎಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.